ಇದು ನಮ್ಮ ತೋಟದ ಮೊದಲನೇ ಹಲಸಿನ ಹಣ್ಣು. ಮೊದಲು ಇದನ್ನ ಕಟ್ ಮಾಡೋದು ಹೇಗೆ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಕೈಗೆಲ್ಲ ತುಪ್ಪ ಹಚ್ಕೋಬೇಕು. ಅದಾದ್ಮೇಲೆ ಚಾಕುನು ತುಪ್ಪ ಹಚ್ಚಬೇಕು. ಊರಲ್ಲೆಲ್ಲ ಕುಡ್ಲು ಯೂಸ್ ಮಾಡ್ತೀವಿ ಕಟ್ ಮಾಡೋಕ್ಕೆ. ಇವಾಗ ಇಲ್ಲಿ ಕುಡ್ಲಿಲ್ಲ, ಬೆಂಗಳೂರಲ್ಲಿ ಚಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇ ಹಣ್ಣು ಹಲಸಿನ ಹಣ್ಣು ಹೇಗಿದೆ ಅಂತ ನೋಡೋಣ. ಕಟ್ ಮಾಡ್ತೀನಿ. ಈ ಹಣ್ಣು ಸಖತ್ತಾಗಿರುತ್ತೆ. ನಮ್ಗೆ ಇಷ್ಟ ಆಗಿರೋ ಹಣ್ಣು. ಚಿಕ್ಕದ್ರಿಂದನೂ ಈ ಹಲಸಿನ ಹಣ್ಣು ನಮಗೆ ಸಖತ್ ಇಷ್ಟ. ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ ಇವತ್ತು ಕಟ್ ಮಾಡಿ. ನೋಡಿ, ಅಂಟು ತುಂಬಾನೇ ಇರುತ್ತೆ. ಹಂಗಾಗಿ ಒಂದು ಸ್ವಲ್ಪ ತುಪ್ಪನ ಹಚ್ಕೋಬೇಕು. ಈ ಥರ ಹಲಸಿನ ಅಂಟು ಬರ್ತಾ ಇರುತ್ತೆ. ನಾವೇನು ಮಾಡಬೇಕು, ಅದಕ್ಕೇನೆ ಸ್ವಲ್ಪ ಎಜ್ಜನ್ನ ಕಟ್ ಮಾಡಿಕೊಂಡು ಅಂಟನ್ನು ತೆಗಿಬೇಕು. ಈ ಥರ ತೆಗಿಬೇಕು. ಈ ಥರ ಸುತ್ಕೋಬೇಕು. ಇಲ್ಲ ಅಂದರೆ ಅದು ಅಂಟು ಬರ್ತಾನೇ ಇರುತ್ತೆ, ಹಣ್ಣಿನ ಮೇಲೆಲ್ಲ ಹೋಗ್ತಾನೇ ಇರುತ್ತೆ. ಊರಲ್ಲೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು. ತೋಟದಲ್ಲಿ ಹೋದಾಗ, ತೋಟದಲ್ಲಿ ದನ ಕಾಯಕ್ಕೆ ಹೋದಾಗ ಹಲಸಿನ ಹಣ್ಣು ಚಿಕ್ಕದ್ರಲ್ಲಿ ಇದೇ ಥರ ಮಾಡ್ತಾ ಇದ್ವಿ. ಅದು ಸ್ವಲ್ಪ ನೆನಪು. ಇವಾಗ ಸಿಟಿಗೆ ಬಂದು ಕುಡ್ಲಿಲ್ಲ, ಚಾಕು ಯೂಸ್ ಮಾಡ್ತಾ ಇದ್ದೀನಿ ಕಟ್ ಮಾಡೋಕ್ಕೆ. ಈ ಹಣ್ಣು ಈ ಥರ ಇದೆ ನಮ್ಮೂರಿನ ಹಲಸಿನ ಹಣ್ಣು. ಸಖತ್ತಾಗಿರುತ್ತೆ. ಅಂದರೆ ದಪ್ಪ ತೊಳೆ ಇರುತ್ತೆ. ಇದು ನಮ್ಮ ಹಲಸಿನ ಹಣ್ಣು, ಈ ನಮ್ಮ ತೋಟದ್ದು. ಅದಾದ್ಮೇಲೆ ಮತ್ತೆ 2 ಪಾಠ ಮಾಡೋಣ. ಈ ಹಲಸಿನ ಬೀಜನ ಕೆಂಡದಲ್ಲಿ ಸುಟ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಅದಾದ್ಮೇಲೆ ಸಾಂಬಾರು ಕೂಡ ಮಾಡ್ತಾರೆ, ಇದರಲ್ಲಿ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಇನ್ನೊಂದು ಭಾಗ ಮಾಡಿ ಈ ದಿಂಡನ್ನು ತೆಗಿಬೇಕು. ಈ ದಿಂಡನ್ನು ತೆಗಿಬೇಕು. ಈ ದಿಂಡನ್ನು ಕೂಡ ಅಷ್ಟೇ, ದನಗಳಿಗೆ ಊರಲ್ಲೆಲ್ಲ ಏನು ಮಾಡ್ತಾರೆ, ಹಲಸಿನ ಹಣ್ಣು ತಿಂದ್ಮೇಲೆ ಇದನ್ನ ಏನು ಮಾಡ್ತಾರೆ, ಇದನ್ನೆಲ್ಲ ದನಗೂ ಹಾಕ್ತಾರೆ. ಆವಾಗ ಈ ದಿಂಡನ್ನು ತೆಗಿತಾರೆ. ಯಾಕೆ ಅಂದರೆ ಇದು ದನಿನ ಗಂಟಲಲ್ಲಿ ಸಿಗಾಕೊಳುತ್ತೆ ಅಂತ. ನಮ್ಮನ್ನ ಬೊಗಳ್ತಾ ಇದ್ದಾನೆ. ಅವನ್ನ ರೂಮಲ್ಲಿ ಕೂಡ ಹಾಕಿದ್ದೀನಿ. ಇಲ್ಲಾಂದರೆ ಹಲಸಿನ ಹಣ್ಣಿಗೆ ಅವನು ಬರ್ತಾನೆ. ಹಂಗಾಗಿ ಅವನ್ನ ಕೂಡ ಹಾಕ್ಬಿಟ್ಟು ಮಾಡಿದ್ದೀನಿ. ಹಲಸಿನ ಹಣ್ಣು ಕಟ್ ಮಾಡ್ತಾ ಇದ್ದೀನಿ. ಹಂಗಾಗಿ ಅವನು ಬೊಗಳ್ತಾ ಇದ್ದಾನೆ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ನೋಡಿ, ಈ ಥರ ಇದೆ ನಮ್ಮ ಹಲಸಿನ ಹಣ್ಣು. ನಮ್ಮ ಮರದ ಮೊದಲನೇ ಹಣ್ಣು. ನಾನು ಬೆಂಗಳೂರಿಗೆ ತೊಗೊಂಬಂದಿದ್ದೀನಿ. ಹಂಗೂ ಡೌಟಲ್ಲೇ ತೊಗೊಂಬಂದೆ, ಎಳೆಕಾಯಿ ಇರ್ಬೋದು, ಹಣ್ಣಾಗುತ್ತೆ ಇಲ್ವೋ ಅಂತ. ಸಖತ್ತಾಗಿ ಹಣ್ಣಾಗಿದೆ. ಕಿತ್ತು ಇದನ್ನ ನಾನು ಯಾವತ್ತು ತೊಗೊಂಬಂದಿರೋದಂದ್ರೆ ಶನಿವಾರ ತೊಗೊಂಬಂದಿರೋದು. ಮರದಿಂದ ಕಿತ್ತಿದ್ದು ಶನಿವಾರ, ಇವತ್ತು ಗುರುವಾರ. 5 ದಿನಕ್ಕೆ ಹಣ್ಣಾಗಿದೆ. ಸಖತ್ತಾಗಿ ಹಣ್ಣಾಗಿದೆ. ಅದಾದಮೇಲೆ ಬಿದ್ದಿದ್ದ ಕಡೆ ಸ್ವಲ್ಪ ಏಟಾಗಿರುತ್ತಲ್ಲ, ಅದು ಸ್ವಲ್ಪ ಕೊಳ್ತಂಗಾಗುತ್ತೆ. ಬಟ್ ಬೇರೆ ಕಡೆ ಎಲ್ಲ ಚೆನ್ನಾಗಿದೆ. ಈ ಥರ ಇದೆ ನಮ್ಮ ಹಲಸಿನ ಹಣ್ಣು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಇರುತ್ತೆ ತೊಳೆ. ಒಂದು ಸ್ವಲ್ಪ ದಪ್ಪ ಇರುತ್ತೆ, ಸಖತ್ ದಪ್ಪ ಇರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಊರಲ್ಲೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಪ್ಲೇಟ್ಗೆಲ್ಲ ಹಾಕೊಂಡು ತಿಂತಾ ಇರಲಿಲ್ಲ. ಒಬ್ಬೊಬ್ಬರಿಗೆ ಒಂದು ಸೋಲೆ ಅಂತ ಹೇಳ್ತಾರೆ. ಒಂದೊಂದು ಸೋಲೆ ಅಂದ್ರೆ ಇದು ಒಂದೊಂದು ಪಾರ್ಟ್. ಇದನ್ನ ಕಟ್ ಮಾಡ್ಬಿಟ್ಟು ಮಕ್ಳಿಗೆ, ಅಲ್ಲಿ ಕೂತಿರೋರ್ಗೆಲ್ಲ ಕೊಡ್ತಾ ಇದ್ರು. ಆವಾಗ ನಾವು ತಿಂತಾ ಇದ್ವಿ. ಇದನ್ನ ಏನೋ ಹೇಳ್ತಾರೆ, ಒಂದು ಗಾದೆ ಇದೆ, ಕತ್ನೆ ಮಲ್ಲಿ ಮುದುಕಿ ಕುಯ್ದ್ರು ಅಂತ. ಅದೇನೋ ಗಾದೆ ಇದೆ. ಕತ್ಲೆಯಲ್ಲಿ ಕುಯ್ದ್ರು ಹಲಸಿನ ಹಣ್ಣು ಕಟ್ ಮಾಡ್ತಾ ಇರೋದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೊಂದು ಗಾದೆ ಕೂಡ ಇದೆ. ಇದೆಲ್ಲ ಸಖತ್ತಾಗಿದೆ. ಇದಕ್ಕೊಂದು ಇನ್ನೊಂದು ಗಾದೆ ಇದೆ. ಏನಿದೆ ಅಂದ್ರೆ, ಹಳ್ಳಿ ಕಡೆ ಹೇಳ್ತಾರೆ, ಅವ್ವ ಪರಕ್ಲಿ, ಮಗಳು ಸುಪ್ಪಾಣಿ, ಮೊಮ್ಮಗಳು ಕಮ್ಮಗಡ್ಲೆ ಅಂತ ಹೇಳ್ತಾರೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಗಾದೆ ತೋರಿಸ್ತೀನಿ ನೋಡಿ. ಅವ್ವ ಪರಕ್ಲಿ ಅಂದ್ರೆ ರಫ್ ಅಂತ. ಇದು ರಫ್ ಆಗಿರುತ್ತೆ. ಇದು ಅಮ್ಮ ಅಂತ ಅರ್ಥ. ಮಗಳು ಸುಪ್ಪಾಣಿ ಅಂದ್ರೆ ಮಗಳು ಸ್ವಲ್ಪ ಸ್ಮೂತ್, ಸಾಫ್ಟ್ ಆಗಿರುತ್ತೆ ಅಂತ. ಮಗಳು ಅಂದ್ರೆ ಹಲಸಿನ ತೊಳೆ. ಇದು ಮಗಳು. ಅದಾದ್ಮೇಲೆ
ಮೊಮ್ಮಗಳು ಕಮ್ಗಡ್ಲೆ ಅಂತ ಹೇಳ್ತಾರೆ. ಈ ಹಲಸಿನ ಬೀಜನ ಮೊಮ್ಮಗಳು ಅಂತ ಹೇಳ್ತಾರೆ. ಕಮ್ಗಡ್ಲೆ ಅಂದ್ರೆ ಹಳ್ಳಿ ಕಡೆ ಗೊತ್ತಿರುತ್ತೆ. ಕಮ್ಗಡ್ಲೆ ಅಂದ್ರೆ ಇದನ್ನ ಸುಟ್ಕೊಂಡು ತಿಂದ್ರೆ ಒಂಥರ ಟೇಸ್ಟ್ ಇರುತ್ತೆ, ಒಂಥರ ಸ್ಮೆಲ್ ಇರುತ್ತೆ ಅದನ್ನ ತಿನ್ನುವಾಗ, ಅದಕ್ಕೆ ಕಮ್ಗಡ್ಲೆ ಅಂತ ಹೇಳ್ತಾರೆ. ಇದು ಹಲಸಿನ ಹಣ್ಣಿಗಿರುವ ಗಾದೆ. ನಮ್ಗಂತೂ ಸಖತ್ ಇಷ್ಟ ಹಲಸಿನ ಹಣ್ಣು ಅಂದ್ರೆ. ಈ ತರ ನಾವು ಹಲಸಿನ ಹಣ್ಣ ಕಟ್ ಮಾಡೋದು. ಇದು ಕಟ್ ಮಾಡಿದ್ಮೇಲೆ ಕಂಪ್ಲೀಟ್ ಹಲಸಿನ ಹಣ್ಣನ್ನ ನಾನು ತೋರಿಸ್ತೀನಿ ಹೇಗಿರುತ್ತೆ, ಇದ್ರ ಸೋಲೆ ಹೇಗಿರುತ್ತೆ. ತುಂಬಾ ದಪ್ಪ ಇರುತ್ತೆ ಸೋಲೆ ಇದ್ರದ್ದು, ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ನಿಮ್ಗೂ ಇಷ್ಟ ಆಗಿದೆ ಅನ್ಸಿದ್ದೀನಿ. ನಿಮ್ಗೆಲ್ಲ ಯಾರಿಗೆಲ್ಲ ಹಳ್ಳಿ ವಾತಾವರಣ, ಈಗ ಹಸ್ದಾಗ ತಿನ್ಬೇಕು, ಹೊಟ್ಟೆ ಹಸಿವಾಗಿದ್ದಾಗ ಹಲಸಿನ ಹಣ್ಣು ತಿಂದ್ರೆ ತುಂಬಾನೇ ಹೊಟ್ಟೆ ತುಂಬುತ್ತೆ ಅಂಡ್ ಸಖತ್ತಾಗಿರುತ್ತೆ ಟೇಸ್ಟ್. ಹೊಟ್ಟೆ ತುಂಬಿದಾಗ ನೀವು ಹಲಸಿನ ಹಣ್ಣು ತಿಂದ್ರೆ ಅದ್ರ ಟೇಸ್ಟ್ ಗೊತ್ತಾಗಲ್ಲ, ಅದ್ರ ಬೆಲೆನೂ ಗೊತ್ತಾಗಲ್ಲ. ಆಗ ಹಸಿದಾಗ ಹಣ್ಣು ತಿನ್ಬೇಕು, ಅದರಲ್ಲೂ ಹಸಿದಾಗ ಹಲಸಿನ ಹಣ್ಣು ತಿನ್ಬೇಕು, ಸಖತ್ತಾಗಿರುತ್ತೆ. ಇದು ನಾವು ಚಿಕ್ಕದ್ರಿಂದನೂ ನಮ್ಗೆ ಹೇಳ್ಕೊಂಡ್ ಬಂದಿರೋದು. ಈಗ ತೋಟಕ್ಕೆ ದನ ಕಾಯಕ್ಕೆ ಹೋದಾಗ ಲೇಟ್ ಆದ್ರೆ ಅಲ್ಲೇನೋ ಕೆಲಸ ಮಾಡ್ತಾ ಏನ್ ಮಾಡೋದು, ಅಲ್ಲೇನೆ ಹಲಸಿನ ಹಣ್ಣು ಕಿತ್ಕೊಳ್ಳೋದು, ಅಲ್ಲೇನೆ ತಿನ್ನೋದು, ಅದೇ ಊಟ. ಮತ್ತೆ ಊಟಕ್ಕೆ ಮನೆಗೆಲ್ಲ ಬರ್ತಾ ಇರ್ಲಿಲ್ಲ. ಇದೆಲ್ಲ ನಮ್ಗೆ ಹಳ್ಳಿ ನೆನಪು, ನಮ್ಮ ಚಿಕ್ಕದ ಬಾಲ್ಯದ ನೆನಪು. ಈ ಹಲಸಿನ ಹಣ್ಣು ನೋಡ್ತಾ ಇದ್ರೆ, ಹಲಸಿನ ಹಣ್ಣು ಅಂತೂ ಸಖತ್ತಾಗಿದೆ. ನಿಮ್ಗೆಲ್ಲರೂ ಇಷ್ಟ ಆಗಿದೆಯಾ? ನಾನಂತೂ ಕೊಡಕ್ಕಾಗಲ್ಲ. ಬಟ್ ಹಲಸಿನ ಹಣ್ಣು ಅಂದ್ರೆ ಈ ಸೀಸನ್ ಅಲ್ಲಿ ಇದೇ ಮೊದಲನೇ ಹಣ್ಣು ನಮ್ಮರದ್ದು. ನಾನು ಬೆಂಗಳೂರಿಗೆ ತಗೊಂಡ್ಬಂದಿದ್ದೀನಿ, ಕಷ್ಟ ಆಯ್ತು ಬೈಕಲ್ಲಿ ತಗೊಂಬರಕ್ಕೆ, ಆದ್ರೂ ತಗೊಂಡ್ಬಂದೆ, ನಮ್ಗೆಲ್ಲ ಇಷ್ಟ ಅಂತ ಹೇಳಿ. 5 ದಿನಕ್ಕೆ ಈ ತರ ಹಣ್ಣಾಗಿದೆ, ಸಖತ್ತಾಗಿದೆ. ಬನ್ನಿ ಎಂಜಾಯ್ ಮಾಡೋಣ. ಈ ವಿಡಿಯೋ ಎಲ್ಲ ನೋಡಿ ನಿಮಗೆ ನಿಮ್ಮೂರು ನೆನಪಾಗಿದ್ದರೆ ಕಮೆಂಟ್ ಮಾಡಿ. ಈ ಸರಿ ನಮ್ಮೂರಿಗೆ ನಾನು ಹೋಗಿದ್ದಾಗ ನನಗೆ ಸಿಕ್ಕಂಥ ಒಂದು ರುಚಿಕರ ಹಲಸಿನ ಹಣ್ಣು ತುಂಬ ಸಖತ್ತಾಗಿದೆ.